ನಾವು ನೋಡ್ತಾ ಇದ್ದೀವಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ನೋಡ್ತಾ ಇದ್ದೀವಿ. ಪತ್ನಿ ಶಿಲ್ಪಾ ಸಹಿತವಾಗಿ ಅವರು ಬಂದು ಮತ ಚಲಾಯಿಸ್ತಾ ಇದ್ದಾರೆ. ರಾಜರಾಜೇಶ್ವರಿ ನಗರದ ಮತಗಟ್ಟೆಯೊಂದರಲ್ಲಿ ಗಣೇಶ್ ದಂಪತಿಗಳು ಮತ ಚಲಾಯಿಸಲಿಕ್ಕೆ ಬರ್ತಾ ಇದ್ದಾರೆ. ಸೊ ಆರ್ ನಗರ ಭಾಳಷ್ಟು ಸಿನಿಮಾ ಸೆಲೆಬ್ರಿಟಿಗಳು ಹೆಚ್ಚಾಗಿರುವಂಥ ಒಂದು ಪ್ರದೇಶ. ಅಲ್ಲಿ ಗಣೇಶ್ ಈಗ ಆರಂಭದಲ್ಲೇ ಮತದಾನ ಮಾಡೋಕ್ಕೆ ಬಂದು ಅವರ ಪತ್ನಿ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಆರ್ ನಗರದ ಬೂತ್ಗೆ ಬಂದಿದ್ದಾರೆ, ಸ್ಥಳೀಯ ಬೂತ್ಗೆ. ಸೊ ಹೀಗೇನೆ ಸಾಕಷ್ಟು ಮಂದಿ ಸೆಲೆಬ್ರಿಟಿಗಳು ಕೂಡ ಇಲ್ಲಿ ಬರುವಂಥ ನಿರೀಕ್ಷೆ ಇದೆ. ಸೊ TV9 ಬೆಂಗಳೂರು ಮಾತ್ರ ಅಲ್ಲ, 14 ಕ್ಷೇತ್ರಗಳು ಎಲ್ಲೆಲ್ಲಿ ಇವತ್ತು ಮತದಾನ ಪ್ರಕ್ರಿಯೆ ನಡೀತಿದೆ, ಪ್ರತಿಯೊಂದರ ಕೂಡ ಕ್ಷೇತ್ರದ ನಾನ್ ಸ್ಟಾಪ್ ಕವರೇಜನ್ನು ಬೇರೆ ಬೇರೆ ಬೂತ್ಗಳಿಂದ, ವಿಶೇಷವಾಗಿ ಪಿಂಕ್ ಬೂತ್ಗಳು, ಸೊ ಏನೇನು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ, ಜೊತೆಗೆ ಹೇಗೆ ಮತದಾನ ಪ್ರಕ್ರಿಯೆ ಸಾಗ್ತಾ ಇದೆ, ಪ್ರತಿಯೊಂದು ಅಪ್ಡೇಟನ್ನು ಕೂಡ ನಾನ್ ಸ್ಟಾಪ್ ಆಗಿ ನೀಡ್ತಾ ಇದೆ. ಸುಧಾಕರ್ ಅವರು ವೋಟಿಂಗ್ ಮಾಡಿದ್ದಾರೆ. ನಾವು ಅದರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಸುಧಾಕರ್ ಮತ್ತೆ ಸೋತ ನಂತರ ಮತ್ತೊಂದು ಸರಿ ಅದೃಷ್ಟ ಪರೀಕ್ಷೆಗಳಿರುವಂಥವ್ರು. ಸೊ ಈ ಬಾರಿ ಏನು ಅಂತಂದರೆ ನಮ್ಮದು ರಾಜ್ಯ ರಾಜಕಾರಣದಲ್ಲಿ ಸೋತಿರ್ಬೋದು, ಆದರೆ ರಾಷ್ಟ್ರ ರಾಜಕಾರಣದಲ್ಲಿ ಗೆಲ್ತೀವಿ ಅನ್ನುವಂಥ ಒಂದು ಭರವಸೆಯಿಂದ ನಿಂತುಕೊಂಡಿರೋದು. ರಕ್ಷಾರಾಮಯ್ಯ ಅವರಿಗೆ ತೀವ್ರ ಸ್ಪರ್ಧೆಯನ್ನು ಒಡ್ಡಿರುವಂಥವ್ರು. ಅದು ಒಂದು ಲೆಕ್ಕದಲ್ಲಿ ಜಿದ್ದಿನ ಕಣವೆ. ಜ್ಯೋತಿ ಪ್ರಕಾಶ್ ಆಪಲ್ ಕೃಷಿ ಮಾಡಿ ಎಕರೆಗೆ 9 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಯಾಕಂದರೆ ಸೋಲನ್ನು ಗೆಲುವನ್ನಾಗಿ ಮಾರ್ಪಡಿಸಿಕೊಳ್ಳುವಂಥ ಬಗೆ ಇದೆಯಲ್ಲ, ಅದು ಸಾಮಾನ್ಯ ಸಂಗತಿ ಅಲ್ಲ ಅದು. ಯಾಕಂದರೆ ನಿರಂತರವಾದಂಥ ಸೋಲು, ಸೋಮಣ್ಣ ಹೆಂಗಾಗ್ಬಿಟ್ಟಿದ್ರು ನೋಡಿ, 2 ಬಾರಿ ಸೋತು ಇನ್ನೇನು ನನ್ನ ರಾಜಕೀಯ ಬದುಕೇ ನೇಪಥ್ಯಕ್ಕೆ ಸರಿದು ಬಿಡುತ್ತೇನೋ ಅನ್ನುವಂಥ ಒಂದು ಭಯ ಭೀತಿ ಶುರುವಾಗ್ಬಿಡುತ್ತೆ ಅತ್ಯಂತ ಸಹಜವಾಗಿ. ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಸೆಲೆಬ್ರಿಟೀಸ್ಗಳು ಕೂಡ ಬಂದು ಮತವನ್ನು ಚಲಾಯಿಸಿರುವಂಥದ್ದು. ಬರೀ ಏನು ಅಂತಂದರೆ ಈ ಸೆಲೆಬ್ರಿಟೀಸ್ ಅಂತಂದರೆ ಬರೀ ದೊಡ್ಡವರು ಮಾತ್ರ ಒಂದು ಮತ ಚಲಾಯಿಸೋದಂಥದ್ದಲ್ಲ. ಈ ಸಾಮಾನ್ಯದವರು ಬಂದು ಇವತ್ತು ನೀವು ಮತ ಚಲಾಯಿಸಿದ್ರು ಕೂಡ ನೀವೇ ನಿಜವಾದಂಥ ಸೆಲೆಬ್ರಿಟೀಸ್. ಯಾಕಂದರೆ ನಮ್ಮ ಹಕ್ಕನ್ನು ನಾವು ಯಾರು ಸರಿಯಾಗಿ ನಾವು ಪ್ರಯೋಗಿಸ್ತೀವಲ್ಲ, ನಾವೇ ನಿಜವಾದಂಥ ಸೆಲೆಬ್ರಿಟೀಸ್ ಅನ್ನುವಂಥ ಮನೋಭಾವನೆ ನಮ್ಮೆಲ್ಲರಿಗೂ ಇರಲಿ. ಕರ್ನಾಟಕದಾದ್ಯಂತ 14 ಕ್ಷೇತ್ರ ಏನು ಮೊದಲ ಫೇಸ್ ಆಗ್ತಿದೆ, ಅದರ ಮತದಾನ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ, ಪ್ರತಿಯೊಂದು ಅಪ್ಡೇಟನ್ನು ಕೂಡ TV9 ನೀಡ್ತಾ ಇದೆ. ಈಗ ಬಾಳೆಹೊನ್ನೂರಿನ ಚಿಕ್ಕಮಗಳೂರು ಜಿಲ್ಲೆ ಎನ್ನಾರ್ಪುರ ತಾಲೂಕಿನ ಬಾಳೆಹೊನ್ನೂರು ರಂಭಾಪುರಿ ಶ್ರೀಗಳು ಈಗ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರುವಂಥದ್ದು. ಆಗಲೇ ನಾವು ಹೇಳ್ತಾ ಇದ್ವಿ, ಮಠಾಧೀಶರುಗಳು ಅವರ ಆಚಾರ ವಿಚಾರ ಸನ್ನಡತೆಯಿಂದ ಮಾತ್ರ ಅಲ್ಲ, ಸಮಾಜಕ್ಕೆ ಇಂಥ ಒಂದು ಮೇಲ್ಪಂಕ್ತಿ ಹಾಕುವ ಮೂಲಕ ಕೂಡ ಈಗಿನ ಯುವ ಜನರಿಗೆ ಸ್ಫೂರ್ತಿ ಆಗ್ತಿದ್ದಾರೆ. ಸೊ ಬಾಳೆಹೊನ್ನೂರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬರುವಂಥ ಒಂದು ಟೌನ್. ಸೊ ಅಲ್ಲಿ ಈಗ ರಂಭಾಪುರಿ ಶ್ರೀಗಳು ತಮ್ಮ ಹಕ್ಕನ್ನು ಚಲಾಯಿಸ್ತಿದ್ದಾರೆ. ಹಾಗೆಯೇ ಜಯಪ್ರಕಾಶ್ ಹೆಗಡೆ ಉಡುಪಿ ಚಿಕ್ಕಮಗಳೂರಿನ ಕಾಂಗ್ರೆಸ್ ಅಭ್ಯರ್ಥಿ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ವಿರುದ್ಧ ಇರುವಂಥ ಅಭ್ಯರ್ಥಿ. ಸೊ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಈಗ ತಮ್ಮ ಹಕ್ಕನ್ನು ಚಲಾಯಿಸ್ತಿದ್ದಾರೆ ತಮ್ಮ ಬೂತ್ ಏನಿದೆ ಅಲ್ಲಿ. ಸೊ 2 ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಮಲೆನಾಡು ಭಾಗದಲ್ಲಿ ಉಡುಪಿ ಚಿಕ್ಕಮಗಳೂರು, ಒಂದು ಕಡೆ ರಂಭಾಪುರಿ ಶ್ರೀಗಳು ಮತದಾನ ಮಾಡ್ತಿರೋದು, ಮತ್ತೊಂದು ಕಡೆ ಜಯಪ್ರಕಾಶ್ ಹೆಗಡೆ ಉಡುಪಿ ಚಿಕ್ಕಮಗಳೂರಿನ ಕಾಂಗ್ರೆಸ್ ಅಭ್ಯರ್ಥಿ ಈಗ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಸೊ ಬಾಳೆಹೊನ್ನೂರಿನ ರಂಭಾಪುರಿ ಪೀಠದ ಶ್ರೀಗಳು ಮತವನ್ನು ಚಲಾಯಿಸಿದ್ದಾರೆ. ಇವರು ಕೂಡ ಪ್ರತಿ ಬಾರಿ ಮತ ಚಲಾಯಿಸ್ತಾರೆ. ನೀವು ಹೇಳ್ತಾ ಇದ್ರಿ ಏನು ಅಂತಂದರೆ ಶ್ರೀಗಳು ಒಂದು ಲೆಕ್ಕದಲ್ಲಿ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ ಅಂತ. ಇನ್ನೊಂದು ಕಡೆಗೆ ದೃಶ್ಯಾವಳಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಬಾರಿ ಮತ್ತೆ ಹಿಂದೆ BJPಯಲ್ಲಿದ್ದರು, ಈಗ ಕಾಂಗ್ರೆಸ್ಸಿಂದ ಕಣಕ್ಕಿಳಿದಿರುವಂಥ ಜಯಪ್ರಕಾಶ್ ಹೆಗಡೆ ಅವರು ಮತ ಚಲಾಯಿಸಲಿಕ್ಕೆ ಬಂದಿದ್ದಾರೆ. ಇನ್ನೊಂದು ಕಡೆಗೆ ರಾಜರಾಜೇಶ್ವರಿ ನಗರದ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಗೋಲ್ಡನ್ ಸ್ಟಾರ್ ಗಣೇಶ್ ತಮ್ಮ ಪತ್ನಿ ಶಿಲ್ಪಾ ಅವರ ಜೊತೆಗೆ ಬಂದು ಮತವನ್ನು ಚಲಾಯಿಸಿದ್ದಾರೆ. ಇನ್ನೊಂದು ಕಡೆಗೆ ಇನ್ಫೋಸಿಸ್ ನಾರಾಯಣಮೂರ್ತಿಯವರು, ಸುಧಾಮೂರ್ತಿಯವರು. ನಾರಾಯಣಮೂರ್ತಿಯವರಿಗೆ ಮೈಲಿ ಹುಷಾರಿರಲಿಲ್ಲ, ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು. ಅವ್ರನ್ನ ಡಿಸ್ಚಾರ್ಜ್ ಕರ್ಕೊಂಬಂದು ಅವರಿಂದ ಮತವನ್ನು ಚಲಾಯಿಸಲಾಗಿದೆ. ನೋಡಿ, ಇದು ಸಂಗತಿ. ನಾವು ನಮ್ಮ ಸ್ಕ್ರೀನನ್ನು ಮತ್ತೊಂದು ಸರಿ ತೋರಿಸ್ತಾ ಇದ್ದೀವಿ ನಿಮಗೆ. ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಯಾರ್ಯಾರು ಈ ಬಾರಿ ಸ್ಪರ್ಧೆಗಳಿದ್ದಾರೆ, ಯಾರ್ಯಾರ ಜೊತೆಗೆ ಮುಖಾಮುಖಿ, ಅದರ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ ಸ್ಕ್ರೀನ್ನ ಎಡಭಾಗದಲ್ಲಿ. ಸ್ಕ್ರೀನ್ನ ಮೇಲ್ಭಾಗದಲ್ಲಿ ನಾವು ಅದರ ಲೋಕಸಭೆ ಅಖಾಡದಲ್ಲಿ ಏನೇನು ಆಗ್ತಾ ಇದೆ, ಏನು ಎತ್ತ ಮತದಾನ ಯಾವ ರೀತಿ ಆಗ್ತಾ ಇದೆ ಅದರದ್ದು ಪ್ರಜ್ವಲ್ ರೇವಣ್ಣ ನೋಡ್ತಾ ಇದ್ದೀವಿ. ಪ್ರಜ್ವಲ್ ರೇವಣ್ಣ ಈ ಬಾರಿ ಅದೃಷ್ಟ ಪರೀಕ್ಷೆಗಳಿದಿರೋದು ಒಂದು ಲೆಕ್ಕದಲ್ಲಿ ನಿಜವಾದ ಅಗ್ನಿ ಪರೀಕ್ಷೆ ಪ್ರಜ್ವಲ್ ರೇವಣ್ಣಗೆ. ಆರೋಪಗಳು ಪ್ರತ್ಯಾರೋಪಗಳು, 1-2 ಸಂಗತಿಗಳು, ಇದೆಲ್ಲದರ ನಡುವೆ ಪ್ರಜ್ವಲ್ ಈ ಬಾರಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಹಾಸನದಲ್ಲಿ ಬಂದು ಅವರು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ನಂತರ ಮತದಾನ ಮಾಡಲಿಕ್ಕೆ ಹೊರಟರು. ಮತದಾನಕ್ಕೂ ಮೊದಲು ಅವರು ದೇವಸ್ಥಾನದಲ್ಲಿ ಪೂಜೆ ಮಾಡಿದಂಥ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಹಾಸನದಿಂದ 2ನೇ ಬಾರಿ ಮತ್ತೆ ಅದೃಷ್ಟ ಪರೀಕ್ಷೆಗಳಿದಿರುವಂಥ ಪ್ರಜ್ವಲ್ ರೇವಣ್ಣ ಹೊಳೆನರಸೀಪುರ ತಾಲೂಕು ಹರದನಹಳ್ಳಿಯಲ್ಲಿ ಅವರು ಪೂಜೆ ಮಾಡಿ ನಂತರ ಈಗ ಅವರು ಮತದಾನಕ್ಕೆ ಹೋಗ್ತಾ ಇದ್ದಾರೆ.